ಹಾಯ್ ಹಲೋ ಸ್ನೇಹಿತರೆ, ಎಲ್ರಿಗೂ ನಮಸ್ಕಾರ. ಇತ್ತೀಚೆಗೆ ತಾನೇ KA CET ಎಕ್ಸಾಮ್ ನಡೆದಿರ್ತಕ್ಕಂಥದ್ದು ಕರ್ನಾಟಕ ಎಕ್ಸಾಮಿನೇಷನ್ ಅಥಾರಿಟಿಯಿಂದ ವೃತ್ತಿಪರ ಕೋರ್ಸ್ಗಳಿಗಾಗಿ ಇಲ್ಲಿ KA CET ಎಕ್ಸಾಮನ್ನು ನಡೆದಿರ್ತಕ್ಕಂಥದ್ದು. ಈ ಒಂದು KA CET ಎಕ್ಸಾಮ್ನಲ್ಲಿ ಆಗಿರ್ತಕ್ಕಂಥ ಲೋಪದೋಷಗಳಿಗೆ ಸಂಬಂಧಪಟ್ಟಂತೆ ಇಲ್ಲಿ KA ಇದೀಗ ತಾನೇ ಒಂದು ಬಿಗ್ ಅಪ್ಡೇಟನ್ನು ಕೊಟ್ಟಿರ್ತಕ್ಕಂಥದ್ದು. ಇಲ್ಲಿ ಎಕ್ಸಾಮ್ ನಡೆಯುತ್ತಾ ಇಲ್ವಾ, ಅಲ್ಲದೆ ಎಷ್ಟು ಗ್ರೇಸ್ ಮಾರ್ಕ್ಸ್ ಬಂದಿದೆ ಮತ್ತು ಎಷ್ಟು ಮಾರ್ಕ್ಸ್ಗಳಿಗೆ ಇಲ್ಲಿ ನಿಮಗೆ ರ್ಯಾಂಕನ್ನು ಪ್ರಕಟಿಸ್ತಾರೆ ಅಂಥೇಳಿ ಈ ಒಂದು ವಿಡಿಯೋದಲ್ಲಿ ಸಂಪೂರ್ಣವಾಗಿ ತಿಳಿಸ್ಕೊಡ್ತಾ ಹೋಗ್ತೇನೆ. ಸೊ ಈ ವಿಡಿಯೋವನ್ನು ಸ್ಕಿಪ್ ಮಾಡಿದರೆ ಸಂಪೂರ್ಣವಾಗಿ ನೋಡಿ. ಅಲ್ಲದೆ ಇನ್ನೂ ಯಾರು ನಮ್ಮ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೂ ಮುಂದೆ ಬರ್ತಕ್ಕಂಥ ವಿಡಿಯೋಗಳು ನಿಮಗೆ ನೋಟಿಫಿಕೇಷನ್ ಮೂಲಕ ತಲುಪ್ತವೆ. ಸೊ ಇಲ್ಲಿ ನೋಡ್ಕೊಳ್ತಾ ಹೋಗೋಣ. ಇಲ್ಲಿ ಟೋಟಲಾಗಿ ನಿಮಗೆ 2 ಮಾರ್ಕ್ಸ್ ಗ್ರೇಸ್ ಮಾರ್ಕ್ಸ್ ಬರುತ್ತೆ ಅಂಥೇಳಿ ಇಲ್ಲಿ KA ಸ್ಪಷ್ಟನೆಯನ್ನು ನೀಡಿದೆ. 2 ಮಾರ್ಕ್ಸ್ ಗ್ರೇಸ್ ಮಾರ್ಕ್ಸ್ ಬರುತ್ತೆ ಅಂಥೇಳಿ ಇಲ್ಲಿ KA ಸ್ಪಷ್ಟನೆಯನ್ನು ನೀಡಿರ್ತಕ್ಕಂಥದ್ದು. ಅಲ್ಲದೆ ಇಲ್ಲಿ ನೋಡೋದಾದರೆ ನೋಡಿ, ಭೌತವಿಜ್ಞಾನ, ರಸಾಯನ ವಿಜ್ಞಾನ, ಗಣಿತ ಮತ್ತು ಜೀವವಿಜ್ಞಾನ, ಕೆಮಿಸ್ಟ್ರಿ, ಫಿಸಿಕ್ಸ್, ಮ್ಯಾಥ್ಸ್ ಹಾಗೂ ಬಯಾಲಜಿಗೆ ಸಂಬಂಧಪಟ್ಟಂತೆ ಇಲ್ಲಿ ತಲಾ ಪರ್ ಸಬ್ಜೆಕ್ಟ್ಗೆ ಇಲ್ಲಿ 60 ಅಂಕಗಳಿಗೆ ಇಲ್ಲಿ ಎಕ್ಸಾಮನ್ನು ನಡೆಸಲಾಗಿತ್ತು. ಇಲ್ಲಿ ಟೋಟಲಾಗಿ ನಿಮಗೆ 50 ಪ್ರಶ್ನೆಗಳು ಇಲ್ಲಿ ಔಟ್ ಆಫ್ ಸಿಲೆಬಸ್ ಕ್ವಶನ್ಸ್ ಬಂದಿದೆ ಅಂಥೇಳಿ ಇಲ್ಲಿ KA ಕೂಡ ಸ್ಪಷ್ಟನೆಯನ್ನು ನೀಡಿದೆ. ಎಷ್ಟು ಟೋಟಲಾಗಿ 50 ಪ್ರಶ್ನೆಗಳು ಔಟ್ ಆಫ್ ಸಿಲೆಬಸ್ ಬಂದಿರತಕ್ಕಂಥದ್ದು. ಈ 50 ಪ್ರಶ್ನೆಗಳನ್ನು ನಿಮಗೆ ಅವರು ಎಕ್ಸ್ಕ್ಲೂಡ್ ಮಾಡ್ತಾರೆ. ಈ ಪ್ರಶ್ನೆಗಳನ್ನು ಹೊರತುಪಡಿಸಿ ಇನ್ನು ಉಳಿರ್ತಕ್ಕಂಥ 190 ಪ್ರಶ್ನೆಗಳು ಏನಿವೆ, ಆ 190 ಪ್ರಶ್ನೆಗಳ ಪೈಕಿ 2 ಮಾರ್ಕ್ಸನ್ನು ನಿಮಗೆ ಗ್ರೇಸ್ ಕೊಡ್ತಾರೆ. ಸೊ ಇಲ್ಲಿ ಟೋಟಲಾಗಿ ಉಳಿದಿರ್ತಕ್ಕಂಥದ್ದು 188 ಪ್ರಶ್ನೆಗಳಿವೆ. ಪ್ಲಸ್ ಈ 2 ಮಾರ್ಕ್ಸ್ ಗ್ರೇಸ್ ಹಿಡಿದ್ರೆ 190 ಅಂಕಗಳಿಗೆ ನಿಮಗೆ ಕೊನೆಯದಾಗಿ ಅಂತಿಮ ಫಲಿತಾಂಶವನ್ನು 190 ಅಂಕಗಳಿಗೆ ನಾವು ಪ್ರಕಟಿಸ್ತೀವಿ ಅಂಥೇಳಿ ಇಲ್ಲಿ CET ಅಂದರೆ ಇಲ್ಲಿ KA ಸ್ಪಷ್ಟನೆಯನ್ನು ನೀಡಿರ್ತಕ್ಕಂಥದ್ದು. ಟೋಟಲಾಗಿ 190 ಅಂಕಗಳಿಗೆ ಇಲ್ಲಿ ನಿಮ್ಮ ರಿಸಲ್ಟನ್ನು ಅನೌನ್ಸ್ ಮಾಡ್ತಾರೆ. ಇಲ್ಲಿ 188 ಪ್ರಶ್ನೆಗಳಾಗಿನ ಮೌಲ್ಯಮಾಪನ ಮಾಡಿದರೆ 2 ಅಂಕಗಳಿಗೆ ಇಲ್ಲಿ ಗ್ರೇಸ್ ಮಾರ್ಕ್ಸನ್ನು ಕೊಡ್ತಾರೆ. ಅಲ್ಲದೆ ಯಾವುದೇ ರೀತಿಯಾಗಿರ್ತಕ್ಕಂಥ ಒಂದು ಎಕ್ಸಾಮನ್ನು ನಡೆಸೋದಿಲ್ಲ ಅಂಥೇಳಿ ಇಲ್ಲಿ ಅದನ್ನು ಕೂಡ KA ಸ್ಪಷ್ಟನೆಯನ್ನು ನೀಡಿರ್ತದೆ. ಸೊ ಈ ಒಂದು ವಿಡಿಯೋ ನಿಮಗೆ ಹೆಲ್ಪ್ಫುಲ್ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಆಗೋದನ್ನು ಮರೆಯಬೇಡಿ. ಥ್ಯಾಂಕ್ ಯು ಫ್ರೆಂಡ್ಸ್. ಜೈ ಹಿಂದ್.